ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬೇಕೇ ಬೇಕು, ನ್ಯಾಯ ಬೇಕು, ಜಾರಿಗೆ ಬರಲಿ, ಜಾರಿಗೆ ಬರಲಿ, ಜಾರಿಗೆ. ಈ ದಿನ ನಾವು ಮುಸ್ಕರ ಒಂದು ಹಮ್ಮಿಕೊಂಡಿದ್ದೇವೆ. ಈ 3ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಿದ್ದೇವೆ. ದಯವಿಟ್ಟು ಕೆಲಸಕ್ಕೆ ಸಮಾನ ವೇತನವನ್ನು ಇವತ್ತು ನಮಗೆ ಇಷ್ಟವರೆಗೆ ನಮ್ಗೆ ಕೊಟ್ಟಿಲ್ಲ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮತ್ತು ಕಮಿಷನರ್ ಸಾಹೇಬ್ ಮತ್ತು ಮಹಾಪೌರರಿಗೆ ಮತ್ತು ಪಾಲಿಕೆ ಸದಸ್ಯರುಗಳಿಗೆ ನಾವು ಲೆಟರನ್ನು ಕೊಟ್ಟಿದ್ದೇವೆ. ಆದ ಕಾರಣ ದಯವಿಟ್ಟು ನಾವು 10-25 ವರ್ಷಗಳಿಂದ ನಾವು ಮಹಾನಗರ ಪಾಲಿಕೆಯಲ್ಲೇ ಕೆಲಸ ಮಾಡ್ತಿದ್ದೇವೆ. ನಗರ ನೀರು ಸರಬರಾಜಲ್ಲಿ ನಾವು ಎಲ್ಲ ಸಮಸ್ಯೆಗಳು ಎಲ್ಲಿ ನೀರು ಬಂದಿಲ್ಲ ಅಂದರೆ ಅಲ್ಲಿ ಹೋಗಿ ನಾವು ನೀರು ಬಿಡ್ತಾ ಇದ್ದೇವೆ. ಸಾರ್ವಜನಿಕರ ಸಮಸ್ಯೆಯನ್ನು ನಾವು ಇದು ಮಾಡ್ತಾ ಇದ್ದೇವೆ. ದಯವಿಟ್ಟು ನಮಗೆ ಈ ಸಾರನ್ನು ನೀವು ದಯವಿಟ್ಟು ನಮ್ಮನ್ನು ಕಾರಣೆಯಿಂದ ನಮಗೆ ಸಮಾನ ವೇತನ ಕೆಲಸಕ್ಕೆ ಸಮಾನ ಸಂಬಳ ಕೊಡಬೇಕೆಂದು ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ. ದಯವಿಟ್ಟು ಲಾಸ್ಟ್ ಟೈಮ್ ಕರೋನಾ ಡ್ಯೂಟಿಯಲ್ಲಿ ನಾವು ಲಾಕ್ಡೌನ್ ಡ್ಯೂಟಿಯಲ್ಲಿ ರಾತ್ರಿ ಆಗಲು ನಾವು ರಾತ್ರಿ 1 ಗಂಟೆಗೆ ಮತ್ತು 12 ಗಂಟೆಯಿಂದ ರಾತ್ರಿ 3 ಗಂಟೆವರೆಗೆ ಕೆಲಸ ಮಾಡ್ತಿದ್ದೇವೆ. ಸಾಯಂಕಾಲ ಲಾಕ್ಡೌನ್ನಲ್ಲಿ 6 ಗಂಟೆಗೆ ಎಲ್ಲರೂ ಬಂದ್ ಮಾಡ್ತಿದ್ರು. ಆದರೆ ನಗರ ನೀರು ಸರಬರಾಜು ಮತ್ತು ಪೌರ ಕಾರ್ಮಿಕ ನೌಕರರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿದ್ರು. ಆದರೆ ಅವರಿಗೆ 3 ಸತಿ ಸಮಾನ ವೇತನ ಸಮಾನ ಕೆಲಸ ಮಾಡಿದ್ರು. ಆದರೆ ನಮಗೆ ಇಷ್ಟುವರೆಗೆ ಒಂದು ಬಾರಿ ಕೂಡ ಮಾಡಿಲ್ಲ. ದಯವಿಟ್ಟು ಆದ ಕಾರಣ ನಮಗೆ ಈ ಸಮಸ್ಯೆಯನ್ನು ಮಹಾಪೌರರು ಮತ್ತು ಜಿಲ್ಲಾಧಿಕಾರಿಗಳು ಸಾರು ಮತ್ತು ಕಮಿಷನರ್ ಸಾರು ದಯವಿಟ್ಟು ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸಬೇಕಂತೆ ನಾನು ತಮ್ಮಲ್ಲಿ ಮನವಿ ಮಾಡಿಕೊಡ್ತಿದ್ದೇನೆ. ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ನಾವು ಸುಮಾರು 20-25 ವರ್ಷಗಳನ್ನು ಮಾಡ್ತಾ ಇದ್ದೀವಿ. ನಮಗೆ ನೇರ ವೇತನ, ನೇರ ನೇಮಕಾತಿ ಕಾಯಂಗೊಳಿಸಬೇಕನ್ನೋದು ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಈ ಸಾರವನ್ನು ನಮ್ಮನ್ನು ಮಾಡಬೇಕಂತ ಕೇಳ್ಕೊಳ್ತೀವಿ. 25 ವರ್ಷದೊಳಗೆ ಪೌರ ಕಾರ್ಮಿಕರಿಗೆ 1, 2, 3 ಬಾರಿ ಮಾಡಿದ್ದಾರೆ. ಈ ನೀರು ಸರಬರಾಜು ನೌಕರಿಗೆ 1 ಸರಿ ಕೂಡ ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೂ ಗಮನಕ್ಕೆ ತರ್ತಾ ಇದ್ದೀವಿ. ಸರ್, ಇವತ್ತು ಎಲ್ಲ ನೀರನ್ನು ಸರಿಸುಗೊಳಿಸಿ ನಮ್ಮ 131 ಜನರು ಸ್ಟ್ರೈಕ್ನಲ್ಲಿ ಭಾಗವಹಿಸಿದ್ದಾರೆ. ಆದ ಕಾರಣ ನಮ್ಮ ಬೇಡಿಕೆಗಳು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿ ನೇರ ನೇಮಕಾತಿ ಆಳುಗಳು ಖಾಲಿ ಇರುವ ಹುದ್ದೆಗಳಿಗೆ ನಮ್ಮನ್ನು ಎಲ್ಲ 31 ಜನರನ್ನು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.